ಚರ್ಮದ ಹೈಡ್ರೇಷನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ಏನು ಸಲಹೆಗಳನ್ನು ಕೊಡ್ತೀರಾ? ಸ್ಕಿನ್ ಹೈಡ್ರೇಷನ್ಗೆ ಮೇನ್ ಆಗಿ ಆಹಾರ ಐಟಮ್ ಪ್ರೋಟೀನ್ ಇಂಟೇಕ್ ಶುಡ್ ಬಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಹೈಡ್ರೇಷನ್ ಹೆಲ್ಪ್ ಆಗುತ್ತೆ. ನೀವು ಓರ್ಲಿ ಏನು ತೊಗೊಳ್ತೀರಾ, ಚರ್ಮದ ಅಲ್ಲದೇನೆ ನಿಮ್ಮ ಬಾಡಿ ಓವರ್ ಆಲ್ ಫಂಕ್ಷನಿಗೂ ನೀರು ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಚರ್ಮದ ಆರೈಕೆ ಎಲ್ಲರಿಗೂ ಅತಿ ಮುಖ್ಯವಾದ ವಿಷಯ. ಈ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವರ್ಷಾ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಇವಾಗ ಚರ್ಮದ ಹೈಡ್ರೇಷನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ಏನು ಸಲಹೆಗಳನ್ನು ಕೊಡ್ತೀರಾ? ಸ್ಕಿನ್ ಹೈಡ್ರೇಷನ್ಗೆ ಮೇನ್ ಆಗಿ ಆಹಾರ ಐಟಮ್. ಫಸ್ಟ್ ನಾನು ಏನೇ ಹೇಳಿದ್ರು ಫಸ್ಟ್ ಫುಡ್ಡೇ ಹೇಳ್ತೀನಿ. ಸೊ ಫುಡ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಪ್ರೋಟೀನ್ ರಿಚ್ ಫುಡ್ಸ್ ತಗೊಳ್ಳಿ. ಸ್ಕಿನ್ ಹೆಲ್ತ್ಗೆ, ಸ್ಕಿನ್ ಹೈಡ್ರೇಷನ್ಗೂ ಸಹ ಪ್ರೋಟೀನ್ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಇವಾಗೆಲ್ಲಾನು ಸ್ವಲ್ಪ ಕೊಲಾಜಿನ್ ಸಪ್ಲಿಮೆಂಟ್ಸ್ ಅದು ಇದು ಅಂತ ಹೇಳ್ತೀವಿ. ಫಸ್ಟ್ ನೀವು ಪ್ರೋಟೀನ್ ನಾರ್ಮಲ್ ನಿಮ್ದು ಊಟದಲ್ಲಿ ಏನಿದೆ, ಒಂದು ಪ್ಲೇಟ್ನಲ್ಲಿ ಅರ್ಧ ಭಾಗ ಪ್ರೋಟೀನ್ ಇರಬೇಕು ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಸ್ವಲ್ಪ ಇಂಡಿಯನ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ ಸ್ವಲ್ಪ ಜಾಸ್ತಿ ತಿನ್ನೋ ಅಭ್ಯಾಸ ಇದೆ. ಅದರ ಜೊತೆಗೆ ಮೊದಲಿನ ಇದರಲ್ಲಿ ಸಾಂಬಾರ್ಗಳಲ್ಲಿ ಸೊಪ್ಪು ತರಕಾರಿ ಹಾಕೋದು, ಅದರಲ್ಲೆಲ್ಲಾನು ಪ್ರೋಟೀನ್ ಫೈಬರ್ಸ್ ಇಂಪ್ರೂವ್ ಆಗ್ತಾ ಇತ್ತು. ಸೊ ಅದ್ರ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಪ್ರೋಟೀನ್ ಇಂಟೇಕ್ ಶುಡ್ ಬಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಹೈಡ್ರೇಷನ್ ಹೆಲ್ಪ್ ಆಗುತ್ತೆ. ನೀವು ಓರ್ಲಿ ಏನು ತಗೊಳ್ತೀರಾ, 3 ಲೀಟರ್ಸ್ ಆಫ್ ವಾಟರ್ ಪರ್ ಡೇ ಅಂತ ಹೇಳ್ತೀವಿ. ಸೊ ಅದ್ರ ಇಂಟೇಕ್ ಮಾಡಿದಾಗಲೂ ಸಹ ಸ್ಕಿನ್ಗೆ ಓವರ್ ಆಲ್ ಬಾಡಿ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಟಾಪಿಕಲ್ ಮಾಯಿಶ್ಚರೈಸರ್ಸ್. ಸೊ ಹೈಡ್ರೇಷನ್ ಸ್ಕಿನ್ಗೆ ಸ್ವಲ್ಪ ನೀವು ಅಪ್ಲೈ ಸಹ ಮಾಡಬೇಕು. ಅದರಲ್ಲಿ ಮಾಯಿಶ್ಚರೈಸಿಂಗ್ ರೋಲ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಂದರೆ ಇವಾಗ ಸಾಕಷ್ಟು ಜನರಿಗೆ ಒಂದು ನಂಬಿಕೆ ಇದೆ, ದಿವಸಕ್ಕೆ ಇಷ್ಟು ಲೀಟ್ರು ನಾನು ನೀರು ಕುಡಿಬೇಕು, ಅವಾಗ ಡಿಹೈಡ್ರೇಷನ್ ಆಗಲ್ಲ ಅಥವಾ ಚರ್ಮ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಸೊ ಅದು ಯಾವ ರೀತಿಯಲ್ಲಿ? ಇನ್ನು ಕೆಲವ್ರು ಹೇಳ್ತಾರೆ, ನಿಮ್ಗೆ ಯಾವಾಗ ನೀರು ಕುಡಿಬೇಕು ಅನ್ಸುತ್ತೋ ಅವಾಗ ಅಷ್ಟೇ ನೀರು ಕುಡೀರಿ, ಸುಮ್ಮನೆ ನೀರು ಕುಡಿತಾ ಇರಬೇಡಿ ಅಂತೇಳಿ. ಇಲ್ಲ, ಬಾಡಿಗೆ ಸ್ಕಿನ್ನಿಗೂ ಹೈಡ್ರೇಷನ್ ವೆರಿ ಮಚ್ ಇಂಪಾರ್ಟೆಂಟ್. ಬಟ್ ನೀವು ಅದು ಹೇಳಿರೋ ಕಾರಣದಿಂದ ಚರ್ಮದ ಅಲ್ಲದೇನೆ ನಿಮ್ಮ ಬಾಡಿ ಓವರ್ ಆಲ್ ಫಂಕ್ಷನಿಗೂ ನೀರು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ನೀರ್ ಇಂಟೇಕ್ ಅವಾಗಲ್ಲ, ಡೈಲಿ ಇಷ್ಟು ಕುಡಿಬೇಕಂದ್ರೆ ಕುಡಿಲೇಬೇಕು. ಮೋಸ್ಟ್ ಆಫ್ ದ ಟಾಕ್ಸಿನ್ಸ್ ಇನ್ ಅವರ್ ಬಾಡಿ ಅದೆಲ್ಲಾನು ಹ್ಯಾಸ್ ಟು ಗೋ. ಸೊ ಅಂಡ್ ದೆನ್ ಫಾರ್ ಪ್ರಾಪರ್ ಫಂಕ್ಷನಿಂಗ್ ಆಫ್ ಕಿಡ್ನೀಸ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ನೀರು ಕಡಿಮೆ ಕುಡಿದಾಗ ಮೇನ್ ಆಗಿ ಸ್ಕಿನ್ ಲೇಟರ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆನೆ ಕಿಡ್ನೀಸ್ ಆಗಿರ್ಲಿ, ಲಿವರ್, ಹಾರ್ಟಿಗಾಗಿರ್ಲಿ ಎಫೆಕ್ಟ್ಗಳು ಜಾಸ್ತಿ ಬರುತ್ತೆ. ಡಿಹೈಡ್ರೇಷನ್ ಆದಾಗ ದೋಸ್ ಆರ್ ದ ಒನ್ಸ್ ವಿಚ್ ಸ್ಟಾರ್ಟ್ ಲೂಸಿಂಗ್ ಇಟ್ಸ್ ಫಂಕ್ಷನ್. ಅದಕ್ಕೆ